ಗುಡ್ ಮಾರ್ನಿಂಗ್, ವೆಲ್ಕಮ್ ಟು DIY ಬೈ ನಿಶಾ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ವಿಡಿಯೋನ ತೋರಿಸಿದ್ದೀನಿ. ಅದು ಕ್ವಿಲ್ಲಿಂಗ್ ಇಯರಿಂಗ್ಸ್ ಆ್ಯಂಡ್ ಬೀಡ್ಸ್ ಇಯರಿಂಗ್ಸ್ ಆಗಿತ್ತು. ಇದು ಪಾರ್ಟ್ 3 ವಿಡಿಯೋ. ಇದರಲ್ಲಿ ನಾನು ಸಿಲ್ಕ್ ಥ್ರೆಡ್ ಇಯರಿಂಗ್ಸ್ ಅಥವಾ ಬೀಡ್ಸನ್ನು ಯೂಸ್ ಮಾಡಿ ಯಾವ ರೀತಿ ನಾನು ಇಯರಿಂಗ್ಸ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಲ್ಲಿ ತನಕ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಬಂದುಬಿಟ್ಟು ಈ ಇಯರಿಂಗನ್ನು ನಾನು ಉಲನ್ ಥ್ರೆಡ್ ಏನಿದೆ ಅದರಲ್ಲಿ ಬಾಲ್ ಥರ ಮಾಡಿಬಿಟ್ಟು ಈ ಥರ ಚೈನ್ ಹಾಕಿಬಿಟ್ಟು ಇಯರಿಂಗ್ಸನ್ನು ಮಾಡಿರೋದು. ಓಕೆನಾ? ಸೊ ಇದೇ ರೀತಿ ಡಿಫ್ರೆಂಟ್ ಸ್ಟೈಲಲ್ಲಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಇದು ನಾನು ಸಿಂಪಲಾಗಿ ಕೆಲವರಿಗೆ ತುಂಬ ಲೆಂತಿ ಇಯರಿಂಗ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಇಯರಿಂಗನ್ನು ಮಾಡಿದ್ದೀನಿ. ಓಕೆನಾ? ಸೊ ರೀಸೆಂಟಾಗಿ ಒಂದು ಈವೆಂಟ್ ಇದೆ, ಅದಕ್ಕೆ ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ಇಯರಿಂಗ್ಸನ್ನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ಇಯರಿಂಗನ್ನು ನೋಡ್ಬೋದು. ಇದು ಡಬಲ್ ಸ್ಟೆಪ್ ಮೆಥಡಲ್ಲಿ ಮಾಡಿರುವಂಥದ್ದು. ಅಂದರೆ ಇದು ಬಂದುಬಿಟ್ಟು ಸ್ಕ್ವೇರ್ ಶೇಪಲ್ಲಿ, ಅಂದರೆ ಮಿಡ್ಲಲ್ಲಿ ಸ್ಕ್ವೇರ್ ಶೇಪ್ ಇದೆ. ನಾರ್ಮಲಿ ನಾವು ಜುಮ್ಕಾ ಥರ ಅಂತ ಹೇಳ್ತೀವಿ, ಮೋಲ್ಡನ್ನು ನೋಡಿರ್ತೀವಿ. ಬಟ್ ಇದು ಡಿಫ್ರೆಂಟ್ ಶೇಪ್ ಮೋಲ್ಡ್ ಆಗಿರೋದ್ರಿಂದ ಇದಕ್ಕೆ ಈ ಥರ ನಾನು ಕೊಟ್ಟು ಮಾಡಿದ್ದೀನಿ. ಕೆಳಗಡೆ ನಾನು ಕ್ಯಾನ್ವಾಸ್ ಶೀಟ್ ಏನಿದೆ ಅದನ್ನು ಇಟ್ಬಿಟ್ಟು ಡಿಸೈನನ್ನು ಕ್ರಿಸ್ಟಲಲ್ಲಿ ಮಾಡಿದ್ದೀನಿ. ಇದೂ ಹಂಗೆ ಡಬಲ್ ಸ್ಟೆಪ್ ಜುಮ್ಕಾ ಅಂತ ಹೇಳಿಬಿಟ್ಟು ಇದು ನೋಡಿ, ಇದು ಜುಮ್ಕಾ ಥರನೇ ಆಲ್ಮೋಸ್ಟ್ ಮೋಲ್ಡ್ ರೌಂಡ್ ಆಗಿದೆ. ಬಟ್ ಪ್ರೀವಿಯಸ್ಸಲ್ಲಿ ಇರೋ ನಾನು ತೋರಿಸಿರುವಂಥದ್ದು ಡಿಫ್ರೆಂಟ್ ಆಗಿರೋದು. ಇದು ತುಂಬ ಚೆನ್ನಾಗಿದೆ. 3 ಡಿಫ್ರೆಂಟ್ ಕಲರ್ ಅಂದರೆ ಕ್ರೀಮ್, ಪಿಂಕ್ ಆ್ಯಂಡ್ ಗ್ರೀನನ್ನು ಥ್ರೆಡ್ಡನ್ನು ಯೂಸ್ ಮಾಡಿ ಮಾಡಿರುವಂಥದ್ದು. ಓಕೆ, ಆಲ್ಮೋಸ್ಟ್ ಡಿಫ್ರೆಂಟ್ ಕಲರ್ ಡ್ರೆಸ್ಸಿಗೆ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ನನಗೆ ಡಬಲ್ ಸ್ಟೆಪ್ ಇದೆ. ಸ್ವಲ್ಪ ಹೆವಿ ಇದೆ, ಯಾಕಂದರೆ ನಾನು ಇದು ಎಕ್ಸ್ಟ್ರಾ ಜುಮ್ಕಾ ಹಾಕಿರೋದ್ರಿಂದ. ಆ್ಯಂಡ್ ಯಾರಿಗೆ ಲೈಟ್ ವೆಯ್ಟ್ ಬೇಕು ಅವ್ರಿಗೂ ನಾನು ಇಯರಿಂಗ್ಸನ್ನು ಆಲ್ರೆಡಿ ಮಾಡಿದ್ದೀನಿ, ಅದು ನಾನು ತೋರಿಸ್ತೀನಿ ನೆಕ್ಸ್ಟ್ ಬ್ಲೂ ಅನ್ನಿದ್ದು. ಸೊ ಇದು ಯಾವ ರೀತಿ ನಿಮಗೆ ಯಾವ ರೀತಿ ಅನ್ನಿಸ್ತು, ಇಷ್ಟ ಆಯಿತಾ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ನಿಮಗೂ ಕಲಿಬೇಕಂತಿದ್ರು ಡೆಫಿನೆಟ್ ಆಗಿ ಇದರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಇದರಲ್ಲಿ. ಇದು ಬ್ಲೂ ಇಯರಿಂಗ್ಸ್ ನಾನು ಆಲ್ರೆಡಿ ಹೇಳಿರೋ ಥರ ಯಾರಿಗೆ ಲೈಟ್ ವೆಯ್ಟ್ ಬೇಕಿದೆ ಅವರು ಇದನ್ನು ಯೂಸ್ ಮಾಡ್ಕೋಬೋದು. ಇದೂ ಹಂಗೆ ಡಬಲ್ ಸ್ಟೆಪ್ ಮೆಥಡಲ್ಲಿ ಮಾಡಿದ್ದೀನಿ. ಮೇಲ್ಗಡೆ ಸಿಲ್ಕ್ ಥ್ರೆಡ್ ಆ್ಯಂಡ್ ಕೆಳಗಡೆ ಏನಿದೆ ಅದು ಒಂದು ಆರ್ಟಿಫಿಷಿಯಲ್ ಯಾವುದೇ ರೀತಿ ನಿಮಗೆ ಯಾವುದೇ ಒಂದು ಎಲಿಮೆಂಟನ್ನು ಸಿಕ್ಕಿದ್ರೂ ಅದಕ್ಕೆ ಯೂಸ್ ಮಾಡ್ಕೋಬೋದು. ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕಸ್ಟಮೈಸ್ ಯಾವ ರೀತಿ ಮಾಡೋದು ಅಂದರೆ ಕಸ್ಟಮರಿಗೆ ಯಾವ ರೀತಿ ಆ ರೀತಿ ನೀವು ಡಿಸೈನ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಯಾವ ರೀತಿ ಚೆನ್ನಾಗಾಗುತ್ತೆ ಆ ರೀತಿ ನೀವು ಡಿಸೈನ್ ಮಾಡ್ಕೋಬೋದು. ಓಕೆನಾ? ಈ ಇಯರಿಂಗ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಿಮಗೇನಾದರೂ ಈ ರೀತಿ ಡಿಫ್ರೆಂಟ್ ಇಯರಿಂಗ್ಸನ್ನು ಕಲಿಬೇಕಂತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಸೋ ದಟ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಐಡಿಯಾ ಸಿಗುತ್ತೆ. ನಾನು ಈ ಥರ ಇಯರಿಂಗ್ಸನ್ನು ಯಾವ ರೀತಿ ಮಾಡೋದಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ಬೋದು. ಓಕೆ, ಇದು ಕೆಳಗಡೆ ಇದ್ದು ಬಂದುಬಿಟ್ಟು ವೈಟ್ ಆ್ಯಂಡ್ ಬ್ಲೂ ಕಲರಲ್ಲಿದೆ. ಆ್ಯಂಡ್ ಪೂರ ಸೆಟ್ ಬಂದುಬಿಟ್ಟು ಈ ರೀತಿ ಕಾಣುತ್ತೆ ನಿಮಗೆ. ಓಕೆನಾ? ಇದು ತುಂಬಾ ಚೆನ್ನಾಗಿರೋ ಇಯರಿಂಗ್ಸ್. ಇದೂ ಹಂಗೆ ಮೇಲ್ಗಡೆ ನಾನು ಸ್ಟಡ್ ಯಾವ ರೀತಿ ಮಾಡೋದಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಸುಮಾರು. ಆ ವಿಡಿಯೋಗಳನ್ನು ನೋಡಿ ನಿಮಗೆ ಐಡಿಯಾ ಸಿಗುತ್ತೆ. ಇದೂ ಹಂಗೆ ನಾನು ಸ್ಟಡ್ ಮಾಡಿರೋದು, ರೆಡಿ ಮಾಡಿರೋದು. ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಮೋಲ್ಡಿಗೆ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿಬಿಟ್ಟು ಮಾಡಿರೋವಂಥದ್ದು. ಆ್ಯಂಡ್ ಇದು ನಿಮಗೆ ಬೀಡ್ಸಿದ್ದು ಚೈನ್ ಅಂತ ಸಿಗುತ್ತೆ, ಅದನ್ನು ನಾನು ಕಟ್ ಮಾಡಿ ಎಡ್ಜಿಗೆ ನಾನು ಡಿಸೈನ್ಸನ್ನು ಕೊಟ್ಟಿದ್ದೀನಿ. ಓಕೆ, ಪ್ಲೀಸ್ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.